ಏಕಾಏಕಿ XUV 300 ಕಾರು ಸ್ಫೋಟಗೊಂಡಿದೆ. ಕಾರು ಛಿದ್ರ ಆಗೋಗಿದೆ. ಅದೃಷ್ಟವಶಾತ್ ಆ ಕಾರಿನ ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಯಾವುದೇ ಹಾನಿ ಆಗಿಲ್ಲ. ಜಮಖಂಡಿಯ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹಿಪ್ಪರಗಿ ಗ್ರಾಮದಲ್ಲಿ ತಡರಾತ್ರಿ ಈ ಘಟನೆ ನಡೆದಿರುವಂಥದ್ದು. ಜಯಶ್ರೀ ಹನುಮಂತ ಅಥಣಿಯವರ ಇವರ ಕಾರು ಛಿದ್ರ ಆಗಿರುವಂಥದ್ದು. ಬಾಗಲಕೋಟೆ ಮತ್ತು ಬೆಳಗಾವಿಯಿಂದ ಬಾಂಬ್ ನಿಷ್ಕ್ರಿಯ ದಳ ಭೇಟಿಯನ್ನು ಕೊಟ್ಟಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಈಗಲೂ ಕೂಡ ಇನ್ನೂ ತಿಳಿದು ಬಂದಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 3 ವರ್ಷದ ಹಿಂದೆ ಪತ್ನಿಯ ಹೆಸರಲ್ಲಿ ವಾಹನವನ್ನು ಖರೀದಿಸಿದ್ರು. ವೈನ್ ಶಾಪ್ ಮಾಲೀಕರು ಇವರು 3 ವರ್ಷಗಳ ಹಿಂದೆ ಖರೀದಿಸಿದ್ರು ಪತ್ನಿಯ ಹೆಸರಿನಲ್ಲಿ XUV 300 ಕಾರನ್ನು. ಆದರೆ ಇವತ್ತು ಏಕಾಏಕಿ ಸ್ಫೋಟಗೊಂಡಿದೆ. ಆ ಕಾರು ಸ್ಫೋಟಗೊಂಡು ಇಡೀ ಕಾರು ಛಿದ್ರ ಆಗೋಗಿರೋದು. ಯಾಕೆ ಸ್ಫೋಟಗೊಳ್ತು? ನಿಲ್ಲಿಸಿದ್ದ ಸ್ಥಳದಲ್ಲೇ ಆಗಿರುವಂಥದ್ದು. ಅದನ್ನು ಎಲ್ಲಿ ನಿಲ್ಲಿಸಲಾಗಿತ್ತೋ ಹಿಪ್ಪರಿಗೆಯಲ್ಲಿ ಅಲ್ಲೇ ಸ್ಫೋಟಗೊಂಡಿದೆ. ನಿಂತಹ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಯಾಕೆ ಸ್ಫೋಟಗೊಳ್ತು ಅನ್ನುವ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಬೆಳಗಾವಿ ಮತ್ತು ಬಾಗಲಕೋಟೆ ಎರಡೂ ಕಡೆಯಿಂದಲೂ ಬಾಂಬ್ ನಿಷ್ಕ್ರಿಯ ದಳ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ ಅಲ್ಲಿಗೆ. ಅಧಿಕಾರಿಗಳು ಅಲ್ಲಿ ಸ್ಥಳದಲ್ಲಿ ಸಿಗುವಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಅದನ್ನು ಪರಿಶೀಲನೆ ಕೂಡ ಮಾಡ್ತಾರೆ. ಆಗ ಬಹುಶಃ ಕಾರಣ ಏನು ಅಂತ ತಿಳಿದು ಬರ್ಬೋದು. ಇದು ಯಾರಾದರೂ ಮಾಡಿದ ಕೃತ್ಯವ ಅಥವಾ ಅಚಾನಕ್ಕಾಗಿ ಆಗಿರುವಂಥದ್ದ, ಅಥವಾ ಕಾರ್ನಲ್ಲಿ ಏನಾದರೂ ದೋಷದಿಂದಾಗಿ, ತಾಂತ್ರಿಕ ದೋಷದಿಂದಾಗಿ, ಮತ್ತೇನಾದರೂ ಕಾರಣದಿಂದಾಗಿ ಸ್ಫೋಟ ಸಂಭವಿಸ್ತಾ ಅಲ್ಲಿ. ಇದರ ಹಿಂದಿನ ರಹಸ್ಯ ಏನು ಅನ್ನೋದನ್ನು ಪೊಲೀಸರು ಭೇದಿಸಬೇಕಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ಹೋಗಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಸಾಕ್ಷ್ಯಗಳ ಅಲ್ಲಿ ಲಭ್ಯವಿರುವಂತಹ ಸಾಕ್ಷ್ಯಗಳ ಕಲೆ ಹಾಕುವಿಕೆ, ಫಾರೆನ್ಸಿಕ್ಸ್ ಟೀಮ್ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಕೃಷ್ಣ, ಕಾರು ಏಕಾಏಕಿ ಸ್ಫೋಟಗೊಂಡಿದೆ, ಕಾರಣ ಏನು ಅಂತೇಳಿ ಈಗೇನಾದರೂ ತಿಳಿದು ಬಂದಿದೆಯಾ ಅಥವಾ ಪೊಲೀಸರು ಇನ್ನೂ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರಾ? ಖಂಡಿತ ನವೀನ್, ಏನಂತ ಹೇಳಿದ್ರೆ ನಿನ್ನೆ ರಾತ್ರಿ ಸುಮಾರು 10:45 ಗಂಟೆಗೆ ಇದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಂತ ಹೇಳಿದ್ರೆ ಕಾರಿನ ಎಂಜಿನ್ ಮತ್ತು ಬ್ಯಾಟರಿಯಲ್ಲಿ ಸಮಸ್ಯೆ ಇದೆ ಎಂಬ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಕಾರಿನ ಬ್ಯಾಟರಿ ಮತ್ತೆ ಎಂಜಿನ್ ನಲ್ಲಿ ಸಮಸ್ಯೆ ಉಂಟಾಗಿ ಈ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಈಗಾಗಲೇ ಪೊಲೀಸರು ತಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಎಚ್ಚರಿಕೆಯಿಂದಾಗಿ ಈಗ ಕಾರಿನ ಎಲ್ಲ ಅವಶೇಷಗಳನ್ನ ಈಗಾಗಲೇ ಪರಿಶೀಲನೆಗೆ ಕಳಿಸಲಾಗಿರುವಂತದ್ದು. ಫಾರೆನ್ಸಿಕ್ ಸೈನ್ಸ್ ಮತ್ತೆ ಏನು ಬಾಂಬ್ ನಿಷ್ಕ್ರಿಯ ದಳ ಏನು ಬಂದಿತ್ತು ಸ್ಥಳಕ್ಕೆ ಅವೆಲ್ಲರೂ ಕೂಡ ತನಿಖೆಯಲ್ಲಿ ಕೈಗೊಂಡಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಮಖಂಡಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ SP ಸೇರಿದಂತೆ ಬಾಗಲಕೋಟೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಅಂದ್ರೆ ಏಕಾಏಕಿ ಬ್ಲಾಸ್ಟ್ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು ಮತ್ತು ಬ್ಲಾಸ್ಟ್ ಹಿಂದೆ ಎಂಜಿನ್ ಏನಾದ್ರು ಸಮಸ್ಯೆ ಇದೆ ಅಥವಾ ಬೇರೆ ಏನಾದ್ರು ಕಾರಣ ಇದೆ ಎಂಬ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಕಾರಣ ಎಂಜಿನ್ ಮತ್ತೆ ಬ್ಯಾಟರಿ ಸಮಸ್ಯೆಯಿಂದಾಗಿ ಬ್ಲಾಸ್ಟ್ ಸಂಭವಿಸಿರಬಹುದು ಎಂಬ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ನೀವು ಸ್ಪಷ್ಟನೆ ನೀಡಿರುವಂತದ್ದು. ಆದ್ರೂ ಕೂಡ ಹೆಚ್ಚಿನ ತನಿಖೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿರುವಂತದ್ದು. ಅದೃಷ್ಟವಶಾತ್ ಏನಂತ ಹೇಳಿದ್ರೆ ಕಾರು ನಿಲ್ಲಿಸಿ ಆತ ಮಾಲೀಕ ಏನಿದೆ, ಮಾಲೀಕ ಬಾರ್ನ ಓನರ್ ಆಗಿರೋದ್ರಿಂದ ಬಾರ್ನಲ್ಲಿ ಕೂತ್ಕೊಂಡಿದ್ರು. ಇನ್ನೇನು ಬಾರ್ನ ಮುಚ್ಚೋ ಸಮಯ ಮುಚ್ಚಿ ಬಾರ್ನಲ್ಲಿದ್ದಂತ ಹಣವನ್ನ ತೆಗೆದುಕೊಂಡು ಮನೆಗೆ ಹೊರಡಬೇಕಾಗಿತ್ತು. ಹೊರಡುವ ಸಮಯದಲ್ಲಿ ಈ ಬ್ಲಾಸ್ಟ್ ಆಗಿರುವಂತದ್ದು. ಖಂಡಿತ ಇದು ಒಂದು ಏನಂತ ಹೇಳಿದ್ರೆ ಆ ಭಾಗದಲ್ಲಿ ಏನಂತ ಹೇಳಿದ್ರೆ ಒಂದು ಭಯಾನಕ ಘಟನೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇದನ್ನ ತೀವ್ರವಾಗಿ ಪರಿಗಣಿಸಿರುವಂತ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಕೃಷ್ಣ.